ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ IPL ಕಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ಎಲ್ಲೆಡೆ ಈಗ IPL ಹಂಗಾಮ ಸ್ಟಾರ್ಟ್ ಆಗಿದೆ. ನಾವೆಲ್ಲರೂ ಕೂಡ ಸೂಪರ್ ಎಕ್ಸೈಟ್ಮೆಂಟ್ ಇಂದ ವೇಟ್ ಮಾಡ್ತಾ ಇದೀವಿ ನಾಳೆ ಮ್ಯಾಚ್ ಏನಾಗಬಹುದು ಅಂತ. ಈ ಹಿಂದೆ ಒಂದು ಮ್ಯಾಚ್ ನಲ್ಲಿ RCB ಲಕ್ನೋ ವಿರುದ್ಧ ಗೆದ್ದು ಬೇಕಿತ್ತು. ಸೊ ನಾಳೆ ಲಕ್ನೋದಲ್ಲೇ ಮ್ಯಾಚ್ ನಡೀತಾ ಇದೆ. RCB ಅಭಿಮಾನಿಗಳೆಲ್ಲ ಈ ಸಲ ಕಪ್ ನಮ್ದೇ ಅಂತ ಕಾಯ್ತಾ ಇದೀವಿ, ಯಾಕೆಂದ್ರೆ ಲಾಸ್ಟ್ ಸಲ ಕೂಡ ಕಪ್ ನಮ್ದಾಗಿತ್ತು. ಸೊ ನಾಳೆ ಏನಾಗಬಹುದು, ಯಾರು ವಿನ್ ಆಗಬಹುದು ಅನ್ನೋದೇ ಬಹಳ ಕ್ಯೂರಿಯಾಸಿಟಿ. ಸೊ ವೈಟ್ ಮಾಡಿ ನೋಡೋಣ ನಾಳೆ ಏನಾಗುತ್ತೆ. ಸೊ ಸದ್ಯಕ್ಕೆ ನನ್ನ ಜೊತೆಗೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನನ್ನ ಕೊಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಸೊ ನಾವು ವೆಲ್ಕಮ್ ಮಾಡಿ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಸೊ ಹರಿ ಅವರ ವೆಲ್ಕಮ್, ಹಾಗೆ ತೀರ್ಥ ಅವರ ವೆಲ್ಕಮ್. ಸೊ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನಾಳೆ ಮ್ಯಾಚ್ಗೆ ನಿಮ್ಮ ಜೋಶ್ ಹೇಗಿದೆ? ಖಂಡಿತ RCB ಯಾವ್ದೇ ಮ್ಯಾಚ್ ಇತ್ತು ಅಂದ್ರೆ ಖಂಡಿತ ಜೋಶ್ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ಒಂದು ಫ್ಯಾನ್ಸಿಗೆ ಸ್ವಲ್ಪ ಮೈನಸ್ ಏನಂತಂದ್ರೆ ಇಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಇಲ್ಲ, ಚಿನ್ನಸ್ವಾಮಿ ಇಲ್ಲ, ಸೊ ಲಕ್ನೋದಲ್ಲಿ ಇದೆ. ಅದೊಂದು ಮೈನಸ್ ಬಿಟ್ರೆ ಇನ್ನೆಲ್ಲ ಕೂಡ RCB ಸ್ಟ್ರಾಂಗ್ ಆಗಿದೆ ಕಂಪೇರ್ ಟು ಲಕ್ನೋ. ಸೊ ಗೆಲ್ಲುವ ಫೇವರೇಟ್ ತಂಡ ಆಗಿದೆ RCB. ಸೊ ಫ್ಯಾನ್ಸ್ ಒಂಥರ ತುಂಬಾ ಅಂದ್ರೆ ಗ್ಯಾಪ್ ಆಯ್ತು, ಲಾಸ್ಟ್ 30th ಅಲ್ವಾ ಮ್ಯಾಚ್ ಆಗಿತ್ತು. ಸೊ 5 days ಗ್ಯಾಪ್ ಆಯ್ತು, 5-6 days. ಸೊ ಫ್ಯಾನ್ಸ್ ಆ ಒಂದು ಜೋಶನ್ನ ಲಕ್ನೋ ವಿರುದ್ಧ ತೋರಿಸಿ ಮತ್ತೆ ಎರಡನೇ ಸಲ ಲಕ್ನೋ ವಿರುದ್ಧ ಗೆಲ್ಲುತ್ತೆ ಅನ್ನೋ ಒಂದು ಜೋಶಲ್ಲೆಲ್ಲ ಇದ್ದಾರೆ. ಸೊ ನಿಮಗೆ ಏನ್ ಅನ್ಸುತ್ತೆ? ಅದೇ ಈಗ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ RCB ಗೆಲ್ತಾನೆ ಇತ್ತು ಒಂದಷ್ಟು ಮ್ಯಾಚ್, ಈಗ ಒಂಚೂರು ಸೋತಿದೆ. ಅಂಡ್ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಮಿಡ್ ಸೀಸನ್ ಮುಗ್ದಿದೆ IPLದು. ಸೊ ಕೊನೆ ಹಂತದಲ್ಲಿ ಕೆಲವೊಂದು ಟೀಮ್ಗಳು ಬಾಟಮ್ ಅಲ್ಲಿ ಇರೋದು ಕೂಡ ಚೆನ್ನಾಗಿ ಆಡೋಕೆ ಶುರು ಮಾಡಿದೆ. ಪ್ಲೇ ಆಫ್ ರೇಸ್ ಅದೊಂದು ಕೂಡ, ಯಾರು ಪ್ಲೇ ಆಫ್ ಹೋಗ್ತಾರೆ ಅನ್ನೋದು ಈಗ ತುಂಬಾ ಫ್ಯಾನ್ಸ್ ಅಲ್ಲೆಲ್ಲ ಅದು ಪ್ರಶ್ನೆ ಕಾಡ್ತಿರುತ್ತೆ. ಹಾಗಾಗಿ ಇದೊಂಥರ ಇಂಟ್ರೆಸ್ಟಿಂಗ್. ಈಗ RCB ಒಂದು 5 ಮ್ಯಾಚ್ ಅಲ್ಲಿ ಒಂದು 2 ಗೆದ್ರು ಸಾಕು, ಪ್ಲೇ ಆಫ್ ಹೋಗ್ತಾರೆ. ಸ್ಟಿಲ್ ಅಲ್ಲೊಂದು ಫೈಟ್ ಇರುತ್ತೆ, ಯಾಕಂದ್ರೆ ಎಲ್ಲರೂ ಪ್ಲೇ ಆಫ್ ಹೋಗ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಹಾಗಾಗಿ ಈಗಿನ ಮ್ಯಾಚಸ್ಗಳು ಫುಲ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದರಲ್ಲೂ ಈಗ RCB ಅವ್ರ ಮೇಲೆ ಲಕ್ನೋ ಸೋತಿರೋದ್ರಿಂದ ಈ ಮ್ಯಾಚ್ ಗೆಲ್ಲೇಬೇಕು ಅಂತ ಅವರಿಗೂ ಇರುತ್ತೆ. ಸೊ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಟ್ ನಾವು ಟೇಬಲ್ ನೋಡೋದಾದ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ ಅಲ್ವಾ RCB ಆಲ್ರೆಡಿ ಪ್ಲೇ ಆಫ್ ಗೆ RCB ಹೋಗಿದೆ ಅನ್ನೋ ರೀತಿಯಲ್ಲೇ ಒಂದ್ ಲೆಕ್ಕ ಅಲ್ವಾ. ಬಟ್ ಲಕ್ನೋ ಕೆಳಗಡೆ ಇದೆ ಇನ್ನು. ಹೌದು. ಸೊ ಗೊತ್ತಿಲ್ಲ ಲಕ್ನೋ ಏನಾಗಬಹುದು ಅಂತ. ಅಂದ್ರೆ ಈಗ RCB ಅವರು 5 2 ಗೆದ್ರು ಸಾಕು, ಅವರು ಪ್ಲೇ ಆಫ್ ಗೆ ಈಸಿಯಾಗಿ ಎಂಟ್ರಿ ಕೊಡ್ತಾರೆ. 9 ಮ್ಯಾಚ್ ಅಲ್ಲಿ ಅವರು 6 ಗೆದ್ದಿದ್ದಾರೆ, 3 ಸೋತಿದ್ದಾರೆ. ಹೌದು. ಹಾಗಿದ್ದಾಗ ಅವ್ರಿಗೆ ಅಷ್ಟು ಪ್ರೆಷರ್ ಇರಲ್ಲ, 2 ಗೆದ್ಕೊಂಡ್ರೆ ಸಾಕು ಅಂತಿರುತ್ತೆ. ಆದ್ರೆ ಟಾಪ್ 2 ಹೋಗ್ಬೇಕು ಅಂದ್ರೆ ಅವರು ಸ್ವಲ್ಪ ಜಾಸ್ತಿನೇ ಶ್ರಮ ಆಗ್ಬೇಕು, ಪ್ರತಿಯೊಂದು ಮ್ಯಾಚ್ ಗೆಲ್ಲಕ್ಕೆ ನೋಡ್ಬೇಕು. ಆದ್ರೆ ಲಕ್ನೋ ಅವ್ರಿಗೆ ಅಂದ್ರೆ ಅವ್ರು ಆಲ್ಮೋಸ್ಟ್ ಹೊರಗೆ ಹೋದಂಗೆ. ಸ್ಟಿಲ್ ಅಂದ್ರೆ ಈಗ ಅವ್ರಿಗೆ ಒಂದು ಪ್ರೆಷರ್ ಇರಲ್ಲ. ಯಾವ ಟೀಮ್ ಹೊರಗೆ ಹೋಗ್ತೀವಿ, ನಮ್ದು ಮುಗೀತು ಆಟ ಅಂತಿರುತ್ತೋ ಅವರು ಫ್ರೀಡಮ್ ಆಗಿ ಆಡ್ತಾರೆ. ನಮ್ಗೇನ್ ಗೆಲ್ಲೇಬೇಕು ಅಂತ ಪ್ರೆಷರ್ ಇರಲ್ಲ. ಹಾಗಿದ್ದಾಗ ಅವರು ತುಂಬಾ ಫ್ರೀ ಆಗಿ ಆಡಿದಾಗ ಅವರು ಒಂದ್ ಸ್ವಲ್ಪ ಕಾಡೋ ಚಾನ್ಸಸ್ ಇರುತ್ತೆ. ಅಂಡ್ ಹೋಮ್ ಪಿಚ್ ಬೇರೆ, ಅದೊಂದು ಅಡ್ವಾಂಟೇಜ್ ಇದ್ದೇ ಇರುತ್ತೆ ಅವರಿಗೆ. ಸೊ ನಮ್ಮ ಹೋಮ್ ಪಿಚ್ ಅಲ್ಲಿ ಅವ್ರು ಸೋತಿದ್ರು, ಸೊ ಅವರು ನಮ್ಮನ್ನ ಸೋಲ್ಸಕ್ಕೆ ಅವರು ಕೂಡ ತಯಾರಿ ಮಾಡ್ಕೊಂಡಿರ್ತಾರೆ. ಸ್ಟ್ರಾಂಗ್ ಇರ್ಬೋದು ಅಲ್ಲ, 100% RCBನೇ, ಅದ್ರಲ್ಲಿ ಡೌಟ್ ಇಲ್ಲ. ಯಾಕಂದ್ರೆ ನೀವು ಇಲ್ಲೇ ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಸೆಕೆಂಡ್ ಪ್ಲೇಸ್, ಅವರು ಬಾಟಮ್ ಅಲ್ಲಿ ಇದ್ದಾರೆ. ಸೊ 100% RCBನೇ ಫೇವರೇಟ್, ಮತ್ತೆ ಸ್ಟ್ರಾಂಗ್ ಆಗಿರೋದು ಕೂಡ RCBನೇ. ಅಂಡ್ ಅವ್ರು ಲಾಸ್ಟ್ 6 ಮ್ಯಾಚ್ ಕೂಡ ಸೋತ್ಕೊ ಬಂದಿದ್ದಾರೆ. ಹೌದು. ಅವರು ಪ್ರತಿಯೊಂದು ಮುಂಬೈ ಅವರು ಕೂಡ ಸೋಲ್ತಿದ್ರು, ಅವರು ಕೂಡ ಇವ್ರನ್ನ ಸೋಲ್ಸಿದ್ರು. ಹೌದು. ಕೋಲ್ಕತ್ತಾದವರು ಕೂಡ ಲಕ್ನೋ ಅವ್ರನ್ನ ಸೋಲ್ಸಿದ್ದಾರೆ. ಹೌದು. ಸತತ ಸೋಲಲ್ಲಿದೆ ಅವರು. ಬಟ್ ಹೇಳಕ್ ಆಗಲ್ಲ, ಅಷ್ಟು ಸೋತಿರೋದ್ರಿಂದ ಒಂದ್ ಬೌನ್ಸ್ ಬ್ಯಾಕ್ ಆಗೋ ಚಾನ್ಸಸ್ ಕೂಡ ಇದೆ. ಅಲ್ಲ, ಚಾನ್ಸ್ ಕೂಡ ಇದೆ. ನನಗೆ ಕ್ಯಾಪ್ಟನ್ ರಿಷಬ್ ಪಂತ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಯಾಕೆಂದ್ರೆ ಸೋಲ್ ಒಂದ್ ಕಡೆ, ಸೋಲ್ ಬೇಜಾರ್ ಒಂದ್ ಕಡೆ ಆದ್ರೆ, ಇನ್ನ ಅವ್ರ ಓನರ್ ಗೊತ್ತೇ ಇದೆ ಯಾವ ತರ ಅಂತ. ಅವ್ರ ಓನರ್ ಏನಾರು ಪ್ರತಿ ಮ್ಯಾಚ್ ಸೋತ್ರೆ ಬಂದ್ಬಿಟ್ಟು ಅಲ್ಲೇ ಪಿಚ್ ಅಲ್ಲೇ ಅವರು ಬೈಯೋ ತರ, ಅಥವಾ ನೀವ್ ಈ ತರ ಆಡ್ಬೋದಾಗಿತ್ತು ಅಂತ ರಾಹುಲ್ಗೂ ಲಾಸ್ಟ್ ಟೈಮ್ ಮಾಡಿದ್ರು. ಸೊ ಅವರು ಪ್ರೆಷರ್ ಇರುತ್ತೆ ಅವರಿಗೆ, ಕ್ಯಾಪ್ಟನ್ಸ್ ಗಳಿಗೆ. ಸೋಲ್ತಿದ್ದಾಗ ಅವರು ಧೋನಿಗೂ ಅದನ್ನೇ ಮಾಡಿದ್ರು, ಕೊನೆಯಲ್ಲಿದ್ದಾಗ ರಾಹುಲ್ಗೂ ಅದೇ ಆಗಿದೆ, ಈಗ ಪಂತ್ಗೂ ಅದೇ ಆಗಿದೆ. ಮೋಸ್ಟ್ಲಿ ಆ ಪ್ರೆಷರ್ ಮತ್ತೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಇಲ್ಲ ಆ ಟೀಮ್ ಅಲ್ಲಿ, ಲಕ್ನೋದಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ಹಂಗಾಗಿ ಅವರು ಈ ಸಲ ಯಾಕೋ ಫಸ್ಟ್ ಹೊರಗ್ ಬಿಡೋ ಟೀಮ್ ಅವ್ರದೇ ಆಗಿದೆ. ಅಂದ್ರೆ ಲಕ್ನೋದಲ್ಲಿ ಯಾರು ಸ್ಟ್ರಾಂಗ್ ಇದಾರೆ ಅಂತ ಅನ್ಸುತ್ತೆ? ಅಲ್ಲ, ಲಕ್ನೋದಲ್ಲಿ 100% ಎಲ್ಲಾ ಪ್ಲೇಯರು ಸ್ಟ್ರಾಂಗ್, ಬಟ್ ಫಾರ್ಮಲ್ ಇಲ್ಲ, ಅವರೊಂದು ಕನ್ಸಿಸ್ಟೆನ್ಸಿ ಇಲ್ಲ, ಆಮೇಲೆ ಪ್ಲಾನ್ ಇಲ್ಲ. ಇವಾಗ ರಿಷಬ್ ಪಂತ್ ಕ್ಯಾಪ್ಟನ್ ತಗೊಳ್ಳಿ, ಅವರಂತ ಬ್ಯಾಟ್ಸ್ಮನ್ ನಮಗೆ ಎಲ್ಲೂ ಹುಡುಕರು ಸಿಗಲ್ಲ, ಆ ತರ ಬ್ಯಾಟ್ಸ್ಮನ್. ಬಟ್ ಅಂತ ಕ್ಯಾಪ್ಟನ್ಸಿ ಬರ್ತಿಲ್ಲ. ಇನ್ನ ಮಿಡ್ಲ್ ಆರ್ಡರ್ ಅಲ್ಲಿ ನಿಕೋಲಸ್ ಪೂರನ್ ಇದ್ದಾರೆ, ಅವರು ಒಳ್ಳೆ ಫಿನಿಶರ್, ಒಳ್ಳೆ ಆಲ್ರೌಂಡರ್. ಅವರು ಕೂಡ ಅಂತ ಇದ್ ಮಾಡ್ತಿಲ್ಲ. ಬೌಲಿಂಗ್ ಬಡೋನಿ ಇದ್ದಾರೆ, ಸಾಕಷ್ಟು ಜನ ಬೌಲರ್ ಎಲ್ಲ ಇದೆ ಟೀಮು. ಬಟ್ ಅದು ಏನ್ ಹೇಳ್ತಾರೆ, ಆ ಪ್ಲಾನ್ ಇಲ್ಲ ಅದು. ಮತ್ತೆ ಅವ್ರ ಟೀಮ್ ನಾವು ಅಬ್ಸರ್ವ್ ಮಾಡಿದ್ರೆ ಇಂಟರ್ನ್ಯಾಷನಲ್ ಕ್ಯಾಪ್ಟನ್ ಗಳೇ ಅದ್ರಲ್ಲಿ ಇರೋದು. ಈಗ ಸೌತ್ ಆಫ್ರಿಕಾ ಕ್ಯಾಪ್ಟನ್ ಮರ್ಕ್ರಮ್ ಇದ್ದಾರೆ, ಆಸ್ಟ್ರೇಲಿಯಾ ಕ್ಯಾಪ್ಟನ್ ಮಿಚೆಲ್ ಮಾರ್ಷ್ ಇದ್ದಾರೆ. ಎಲ್ಲ ಅವ್ರು ಇಂಟರ್ನ್ಯಾಷನಲ್ ಟೀಮ್ ಗಳನ್ನ ಮ್ಯಾನೇಜ್ ಮಾಡಿರೋಂತ ಕ್ಯಾಪ್ಟನ್ ಗಳೇ ಇದ್ರಲ್ಲಿ ಆಡ್ತಿರೋದು. ಆದ್ರೆ ಅವ್ರದ್ದು ಒಂದು ಕನ್ಸಿಸ್ಟೆನ್ಸಿ ಅನ್ನೋದು ಬರ್ತಿಲ್ಲ. ಆ ಪ್ಲೇಯರ್ ಗಳದ್ದು ಅವ್ರವ್ರ ಬ್ಯಾಟಿಂಗ್ ಆರ್ಡರ್ ಇದೆಯಲ್ಲ, ಅವರು ಅಲ್ಲಿ ಆಡಿರೋದು ಇಲ್ಲಿ ಆಡೋದು, ಅದೊಂದ್ ಸ್ವಲ್ಪ ಅವ್ರದ್ದು ಇಂಬ್ಯಾಲೆನ್ಸ್ ಆಗ್ತಿದೆ. ಬಟ್ ಈಗ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರು ಮುಂಬೈ ಮೇಲೆ ಆಡಿದ ರೀತಿ ನೋಡಿದ್ರೆ
ಒಂದ್ ಸ್ವಲ್ಪ ಅವರು ಯಾಕೋ ಒಂಚೂರು ಅವ್ರದ್ದು ಲಯ ಕಂಡ್ಕೊಂಡಿದ್ದಾರೆ Fight ಕೊಡ್ಬೋದು ಅಂತ. ಬ್ಯಾಟಿಂಗ್ ಅಲ್ಲಿ ಮೇನ್ ಅವ್ರಿಗೆ ಜೋಶ್ ಇಂಗ್ಲಿಷ್ ಬಂದಿದ್ದಾರೆ, ಹೌದು ಜಾಯ್ನ್ ಆಗಿದ್ದಾರೆ. ಹ್ಮ್. ಅವ್ರು ಓಪನಿಂಗ್ ಬಂದಿರೋದ್ರಿಂದ ಮರ್ಕ್ರಮು ಮಿಡಲ್ ಆರ್ಡರ್ ಬಂದಿದ್ದಾರೆ. ಹೌದು. ಸೊ ಹಂಗಾಗಿನೇ ನೋಡಿ ಅವರು 200+ ಹೊಡೆದಿದ್ದಾರೆ ಮುಂಬೈ ಮೇಲೆ. ಹೌದು ಸೊ ಅವ್ರಿಗೆ ಅದೇನೋ ಮೋಸ್ಟ್ಲಿ ಅದೇ ಹೇಳಕ್ಕಾಗಲ್ಲ. ಈಗ RCB ಮೇಲೂ ಅವ್ರಿಗೆ ಏನಾದ್ರು ಅದೊಂದು ಟ್ರಿಕ್ಸ್ ಗೊತ್ತಾಗಿ ಅವ್ರು ಮತ್ ಪುನಃ ಅದೇ ತರ ಚೆನ್ನಾಗಿ ಆಡ್ಕೊಂಡು ಹೋಗಕ್ ಶುರು ಮಾಡಿದ್ರೆ RCB ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಇಲ್ಲಿ ಎರಡು ಕೂಡ ಬಲಿಷ್ಠ ತಂಡ ಇದೆ. ಸೊ ನಮ್ಮ RCBಗೆ ಯಾವ್ದು ಚಾಲೆಂಜ್ ಆಗ್ಬಹುದು ನಾಳೆ ಪಂದ್ಯದಲ್ಲಿ? ಮೇನ್ ಅಲ್ಲಿರೋದು ಪಿಚ್. ಹ್ಮ್. ಈಗ ಅಲ್ಲಿ ಬ್ಲಾಕ್ ಸಾಯಿಲ್ ಪಿಚ್ ಇರೋದ್ರಿಂದ ಲಕ್ನೋದಲ್ಲಿ ಎಕ್ನಾ ಸ್ಟೇಡಿಯಂ ಅಲ್ಲಿ ಅದೊಂದ್ ಸ್ವಲ್ಪ ಈ ಸ್ಲೋ ಬಾಲ್ ಮತ್ತೆ ಸ್ಪಿನ್ನರ್ ಗಳಿಗೆ ಅದು ಫ್ರೆಂಡ್ಲಿ ಪಿಚ್ ಹೌದು ಅಲ್ಲಿನ ಸ್ಟೇಡಿಯಂ. ಹ್ಮ್. ಹಾಗಾಗಿ ಈ RCB ಟೀಮ್ಗೆ ಅವರು ಮೋಸ್ಟ್ ರಿಲೇ ಆಗಿರೋದು ಅವ್ರ ಬ್ಯಾಟಿಂಗ್ ಅಲ್ಲಿ. ಬೌಲಿಂಗ್ ಅಲ್ಲಿ ಅವ್ರು ಇನ್ನೂ ಸ್ವಲ್ಪ ಆ ಲಯ ಕಂಡ್ಕೊಂತಿದ್ದಾರೆ. ಹೆಜಲ್ವುಡ್ ಎಲ್ಲ ಒಂದ್ ಸ್ವಲ್ಪ ರನ್ ಬಿಟ್ಕೊಡ್ತಿದ್ದಾರೆ. ಹಾಗಾಗಿ ಅಲ್ಲಿನ ಒಂದು ಪಿಚ್ ಸ್ವಲ್ಪ ಇವ್ರಿಗೆ ಕಾಡೋ ಚಾನ್ಸಸ್ ಇರುತ್ತೆ RCB ಅವರಿಗೆ. ಯಾಕಂದ್ರೆ ಲಕ್ನೋ ಅವ್ರದ್ದು ಅವ್ರಿಗೊಂದು ಅಡ್ವಾಂಟೇಜ್ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಹಿಂಗ್ ಪಿಚ್ ಆಡುತ್ತೆ ಅಂತ. ಹೌದು. ಹಂಗಿದ್ದಾಗ ಅದೊಂದು ಸ್ವಲ್ಪ ಚಾಲೆಂಜ್ ಆಗ್ಬೋದು RCB ಅವರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.